ವಾಮನ ಜಯಂತಿ. ವಾಮನ ಜಯಂತಿಯನ್ನು ಭಾದ್ರಪದ ಮಾಸದ ಶುಕ್ಲಪಕ್ಷದ ದ್ವಾದಶಿ ದಿನದಂದು ಆಚರಿಸಲಾಗುತ್ತದೆ. ಈ ವರ್ಷ ಈ ದಿನಾಂಕವು 15 ಸೆಪ್ಟೆಂಬರ್ 2024ರಂದು ಬಂದಿದೆ. ಈ ಬಾರಿ ವಾಮನ ಜಯಂತಿಯು ದ್ವಾದಶಿ ತಿಥಿಯು ಸೆಪ್ಟೆಂಬರ್ 14ರಂದು ರಾತ್ರಿ 8:41ಕ್ಕೆ ಪ್ರಾರಂಭವಾಗಿ ಸೆಪ್ಟೆಂಬರ್ 15, 2024ರ ಸಂಜೆ 6:12ರವರೆಗೆ ಇರುವುದು. ಶ್ರಾವಣ ನಕ್ಷತ್ರ ಇದು ಸೆಪ್ಟೆಂಬರ್ 14ರ ರಾತ್ರಿ 8:32ಕ್ಕೆ ಪ್ರಾರಂಭವಾಗಿ 15ನೇ ಸೆಪ್ಟೆಂಬರ್ 2024ರ ಸಂಜೆ 6:49ಕ್ಕೆ ಕೊನೆಗೊಳ್ಳುತ್ತದೆ. ಶ್ರಾವಣ ನಕ್ಷತ್ರದಲ್ಲಿ ಬಂದರೆ ಹೆಚ್ಚಿನ ಮಹತ್ವವಿದೆ. ವಾಮನ ಅವತಾರವು ವಿಷ್ಣುವಿನ ದಶಾವತಾರಗಳಲ್ಲಿ ಒಂದಾಗಿದೆ. ಇದು ವಿಷ್ಣುವಿನ 5ನೇ ಅವತಾರ. ಶ್ರೀ ವಿಷ್ಣು ಪುರಾಣದಲ್ಲಿ ವಾಮನನ ಪುರಾಣ ಪುಣ್ಯಕಥೆಗಳ ಪ್ರಕಾರ ವಾಮನನು ಶ್ರಾವಣ ನಕ್ಷತ್ರದಲ್ಲಿ ಜನಿಸುತ್ತಾನೆ. ವಿಷ್ಣು ಪರಮಾತ್ಮನು ಭೂಮಿಯ ಮೇಲೆ 10 ಅವತಾರಗಳನ್ನು ಎತ್ತಿದನು. ಅವುಗಳಲ್ಲಿ ರಾಮ ಮತ್ತು ಕೃಷ್ಣ ಅವತಾರಗಳು ಸಾಕಷ್ಟು ಪ್ರಸಿದ್ಧವಾದವು. ಅವರ 5ನೇ ಅವತಾರವನ್ನು ವಾಮನ ಅವತಾರ ಎಂದು ಕರೆಯಲಾಗುತ್ತದೆ. ಭೂಮಿಯ ಮೇಲೆ ರಾಜ್ಯ ಬಲಿಯ ಕೋಪವು ಹೆಚ್ಚಾದಾಗ ಮತ್ತು ದೇವತೆಗಳ ನಡುವೆ ಕೋಲಾಹಲ ಉಂಟಾಗುವ ಹಂತವನ್ನು ತಲುಪಿದಾಗ ಬಲಿರಾಜನ ಗರ್ವವನ್ನು ಛಿದ್ರಗೊಳಿಸಲು ಮತ್ತು ಅವನಿಗೆ ಪಾಠ ಕಲಿಸಲು ಭಗವಾನ್ ವಿಷ್ಣು ವಾಮನ ಅವತಾರದಲ್ಲಿ ಜನ್ಮ ತಾಳಿದನು. ಮೂರಡಿ ಭೂಮಿ ಎಷ್ಟು ಮಾತ್ರ ಇದ್ದಿತು ಎಂದು ಬಲಿಚಕ್ರವರ್ತಿ ಕೇವಲವಾಗಿ ಯೋಚಿಸಿದ. ಹಾಗಾಗಿ ಹಿಂದೆ ಮುಂದೆ ನೋಡದೆ ವಾಮನನಿಗೆ 3 ಅಡಿ ಜಾಗ ಕೊಡುವುದಾಗಿ ಭರವಸೆ ನೀಡಿದ. ಕೇವಲ 3 ಅಡಿ ಅಲ್ಲವಾ ಎಂದು ಸಂಪೂರ್ಣವಾಗಿ ನಿರಾಳನಾಗಿದ್ದನು. ಹಾಗಾಗಿ ವಾಮನ ದೇವಗೆ ತಕ್ಷಣವೇ ಭರವಸೆ ನೀಡಿದನು. ವಾಮನ ದೇವ ಒಂದು ಹೆಜ್ಜೆಯಿಂದ ಭೂಮಿಯನ್ನು ಮತ್ತು ಇನ್ನೊಂದು ಹೆಜ್ಜೆಯಿಂದ ಸ್ವರ್ಗವನ್ನು ಅಳೆಯುತ್ತಾನೆ. ಆದರೆ 3ನೇ ಹಂತದಿಂದ ಅಳೆಯಲು ಏನೂ ಇರಲಿಲ್ಲ. ಬಲಿಚಕ್ರವರ್ತಿಯು ವಾಮನ ದೇವನ ಮುಂದೆ ತನ್ನ ತಲೆಯನ್ನು ಇಟ್ಟು ತನ್ನ ತಲೆಯ ಮೇಲೆ ಹೆಜ್ಜೆ ಇಡಲು ವಾಮನ ರೂಪಿಗೆ ಹೇಳಿದನು. ಈ ರೀತಿ ಮಾಡುವುದಕ್ಕೆ ಹೇಳಿದಾಗ ಭಗವಾನ್ ವಿಷ್ಣು ತುಂಬ ಸಂತೋಷಪಟ್ಟನು ಮತ್ತು ಅವನು ತನ್ನ 3ನೇ ಹೆಜ್ಜೆಯನ್ನು ಬಲಿಯ ತಲೆಯ ಮೇಲೆ ಇಟ್ಟನು. ಆಗ ಭಗವಾನ್ ವಿಷ್ಣು ಪಾತಾಳವನ್ನು ತಲುಪಿದನು. ವಾಮನಿಗೆ ಇಷ್ಟವಾದ ಅನ್ನ ಮತ್ತು ಮೊಸರನ್ನು ನೈವೇದ್ಯ ಮಾಡುವುದು ಮತ್ತು ದಾನ ಮಾಡುವುದು ಶ್ರೇಷ್ಠ ಎಂದು ಹೇಳಲಾಗಿದೆ. ಸೂರ್ಯಾಸ್ತದ ವೇಳೆಯಲ್ಲಿ ವಾಮನ ಕಥೆಯನ್ನು ಆಲಿಸುತ್ತಾರೆ. ವಿಷ್ಣು ಸಹಸ್ರನಾಮವನ್ನು ಹೇಳುವುದರಿಂದ ಕಷ್ಟನಷ್ಟಗಳು ಮರೆಯಾಗುತ್ತವೆ ಎನ್ನಲಾಗಿದೆ. ಕೆಲವರು ಉಪವಾಸವಿದ್ದು ಸಂಜೆ ಪೂಜೆಯನ್ನು ಮಾಡುತ್ತಾರೆ. ಶ್ರಾವಣ ನಕ್ಷತ್ರ ಈ ವರ್ಷ ಸೆಪ್ಟೆಂಬರ್ 14ರ ರಾತ್ರಿ 8:32ರಿಂದ 15 ಸೆಪ್ಟೆಂಬರ್ 2024ರ ಸಂಜೆ 6:49ರವರೆಗೆ ಇರುವುದು. ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಗಾಡ್ ಬ್ಲೆಸ್.